ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಟೇಸ್ಟಿಯಾಗಿರೋ ಒಂದು ರೆಸಿಪಿ ಪೂರಿ ಮತ್ತು ಚೆನ್ನ ಮಸಾಲ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೋಸ್ಕರ ಫಸ್ಟು ಕಾಬೂಲ್ ಕಡಲೆ ಬೀಜ ಏನು ಸಿಗುತ್ತೆ ಅದನ್ನು ಓವರ್ ನೈಟು ನೆನೆಸ್ಬಿಟ್ಟು ಇಡಿ. ಒಂದು ಸಲ ವಾಶ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಡಿ ಮತ್ತು ಅದನ್ನು ಬೇಯಿಸ್ಕೊಬೇಕು. ಒಂದು 3-4 ವಿಷಲ್ಲು ಬೇಯಿಸ್ಕೊಬೇಕು. ತುಂಬ ಮೆತ್ತಗಾಗಬೇಕು. ಅಲ್ಲಿವರೆಗೂ ಒಂದು 3-4 ವಿಷಲ್ಲು ಹಾಕ್ಸ್ಕೋಬೇಕಾಗತ್ತೆ. ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಏಕೆಂದರೆ ಎಲ್ಲದನ್ನು ನಾವು ರುಬ್ಕೊಂಡು ಹಾಕ್ತೀವಿ. ಇಲ್ಲಿ ಈರುಳ್ಳಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು, ಮತ್ತು ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬ ಜಾಸ್ತಿ ಬೇಕಾಗಲ್ಲ, ಕಡಿಮೆ. ಇಲ್ಲಿ ನಾನು ಒಂದು ದೊಡ್ಡದು 1 ಈರುಳ್ಳಿ ಮತ್ತು ಮೀಡಿಯಮ್ ಸೈಜ್ದು 2 ಟೊಮ್ಯಾಟೊ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಇಷ್ಟನ್ನು ತಗೊಂಡಿದ್ದೀನಿ. ಇಷ್ಟನ್ನು ನಾವು ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ. ಫಸ್ಟು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಬಾಣಲಿಗೆ ಸ್ವಲ್ಪ ಕಸೂರಿ ಮೇಥಿ, ಸೋಂಪು ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಮಸಾಲೆಗಳು, ಪಲಾವ್ ಮಸಾಲ ಬರುತ್ತಲ್ಲ, ಪಲಾವ್ ಎಲೆ ಅಷ್ಟನ್ನು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ರುಬ್ಬಿರೋ ಅಂಥ ಏನಿದೆ ಆನಿಯನ್ ಪೇಸ್ಟ್ ಹಾಕ್ಕೊತಾ ಇದ್ದೀವಿ. ಆನಿಯನ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಏನಿದೆ ಅದು ಹೋಗಬೇಕು. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ರುಬ್ಕೊಂಡು ಸಪ್ರೇಟಾಗಿಯೇ ಹಾಕಬೇಕು. ಎಲ್ಲದನ್ನು ಒಟ್ಟಿಗೆ ರುಬ್ಕೊಂಡು ಹಾಕಿದರೆ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಆದರೆ ಎಲ್ಲದನ್ನು ಈ ಥರ ಸಪ್ರೇಟಾಗಿ ಹಾಕಿದರೆ ನೀವು ಚೆನ್ನ ಮಸಾಲ ಏನು ಹೋಟೆಲ್ ಮತ್ತು ರೆಸ್ಟೋರೆಂಟಲ್ಲಿ ತಿಂತೀರಾ ಅದೇ ಥರ ಟೇಸ್ಟ್ ಬರುತ್ತೆ. ಒಂದು ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಟೇಸ್ಟ್ ಬರುತ್ತೆ. ನೀವೇ ಅಂದ್ಕೊತೀರಾ, ರೆಸ್ಟೋರೆಂಟಲ್ಲಿ ತಿನ್ನೋ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಮನೇಲೂ ಇದೇ ಥರ ಕಮೆಂಟ್ ಬಂತು, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದರದ್ದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ 2 ಮೀಡಿಯಮ್ ಸೈಜು ಟೊಮ್ಯಾಟೊ ತೊಗೊಂಡಿದ್ದೀನಿ. ನಿಮಗೆ ಬೇಕು ಇನ್ನೂ ಒಂದು ಟೊಮ್ಯಾಟೊ ಜಾಸ್ತಿ ಅಂತ ಅಂದರೆ ಇನ್ನೂ ಒಂದು ಟೊಮ್ಯಾಟೊನ ಆ್ಯಡ್ ಮಾಡ್ಕೊಬೋದು. ಇನ್ನೊಂದು ಟೊಮ್ಯಾಟೊನು ತೊಗೊಂಡು ಅದನ್ನು ರುಬ್ಕೊಂಡು ಹಾಕ್ಕೊಳ್ಳಿ. ಕಲರೆಲ್ಲ ತುಂಬ ಚೆನ್ನಾಗಿ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದೆ ಅನ್ನುವಾಗ ನೀವು ಕಾಬೂಲ್ ಕಡಲೆ ಬೀಜ ಏನು ಬೇಯಿಸಿಟ್ಕೊಂಡಿರ್ತೀರಲ್ಲ, ಆ ಕಾಬೂಲ್ ಕಡಲೆ ಬೀಜನ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಬೇಕಿದ್ದರೆ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೋದು, ಒಂದು ಅರ್ಧಂಬರ್ಧ. ಬಟ್ ಏನಂತ ಅಂದರೆ ಆ ಚೆನ್ನ ಮಸಾಲ ಅಂದರೆ ಆ ಕಾಬೂಲ್ ಕಡಲೆ ಬೀಜ ಫುಲ್ ತಿಂದಾಗಲೇ ಟೇಸ್ಟ್ ಜಾಸ್ತಿ. ಹಾಗಾಗಿ ನಾನು ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನಾವಿದು ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಮನೆಯಲ್ಲೇ ಮಾಡೋದು. ನೀವು ಅಂಗಡಿಯಿಂದ ತರೋದಿದ್ರೆ ನಿಮ್ಮದು ರುಚಿಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಧನಿಯಾ ಪುಡಿನ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಪುಡಿ, ಅದು ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಂಡು ಸ್ವಲ್ಪ ಆ ಮಸಾಲೆದು ಸ್ಮೆಲ್ ಏನಿದೆ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಎಲ್ಲ ಮಸಾಲೆಗಳೆಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಗಂಟಿಲ್ಲದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿ ರೆಸಿಪಿ, ತುಂಬ ಬೇಗನೂ ಆಗುತ್ತೆ. ಎಲ್ಲ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪಗೆ ಹೆಚ್ಕೊಂಡು ಹಾಕ್ಕೊಂಡು ರುಬ್ಕೋಬೋದು. ತೀರಾ ಸಣ್ಣಗೆ ಹೆಚ್ಕೊಬೇಕು ಅಂತ ಏನು ಇರೋದಿಲ್ಲ. ನೋಡಿ, ಇದೆಲ್ಲ ಹಾಕ್ಕೊಂಡು ಮಸಾಲೆ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅನ್ಬೇಕಿದ್ರೆ ನಾವೇನು ಬೇಯಿಸ್ಕೊಂಡಿದ್ದೀವಿ ಕಾಬೂಲ್ ಕಡಲೆ ಬೀಜ ಅದನ್ನು ಹಾಕ್ಕೊಳ್ಳೋಣ. ಕಾಬೂಲ್ ಕಡಲೆ ಬೀಜ ಬೇಯಿಸ್ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇದಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಲ್ಟ್ನ. ಬೇಕಿದ್ದರೆ ಆಮೇಲೆ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಶುಗರು ಆಪ್ಷನಲ್ಲು. ಶುಗರ್ ಬೇಕಿದ್ದರೆ ನೀವು ಶುಗರ್ನ ಆ್ಯಡ್ ಮಾಡ್ಕೊಬೋದು. ಎಷ್ಟು ಅಂತ ಅಂದರೆ ಒಂದು 1/2 ಟೇಬಲ್ ಸ್ಪೂನಷ್ಟು ಶುಗರ್ನ ನಿಮಗೆ ಇಷ್ಟ ಇದ್ದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಅದು ಅಷ್ಟೇ. ಏಕೆ ಅಂತ ಅಂದರೆ ಟೊಮ್ಯಾಟೊ ಸ್ವಲ್ಪ ಹುಳಿ ಬರೋದ್ರಿಂದ, ನೀವೊಂದು 3-4 ಟೊಮ್ಯಾಟೊ ಹಾಕ್ಕೊತೀರಾ ಅಂದರೆ ಸ್ವಲ್ಪ ಹುಳಿ ಬರೋದ್ರಿಂದ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ ಹುಳಿ ಏನಿದೆ ಅದು ನ್ಯೂಟ್ರಲೈಸ್ ಆಗುತ್ತೆ. ನೆಕ್ಸ್ಟು ಏನಿಲ್ಲ, ಇಷ್ಟೇ. ಹೇಗಿದ್ದರೂ ಕಡಲೆಕಾಳೆಲ್ಲ ಬೆಂದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋವರೆಗೂ, ಸ್ವಲ್ಪ ಗ್ರೇವಿ ತುಂಬ ತಿಕ್ ಮಾಡಬೇಡಿ, ಅದು ತುಂಬ ಗಟ್ಟಿಯಾಗುತ್ತೆ ಆರಿದ ಮೇಲೆ. ಸ್ವಲ್ಪ ಪೂರಿ ಜೊತೆ ತಿನ್ನೋ ಥರ ಇರಲಿ, ನೋಡ್ಕೊಂಬಿಟ್ಟು ಆಫ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಪೂರಿ ಜೊತೆನೂ ಒಳ್ಳೆ ಕಾಂಬಿನೇಷನ್ನು, ಚಪಾತಿ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ಅಷ್ಟೇ ತುಂಬ ಒಳ್ಳೆ ಕಾಂಬಿನೇಷನ್ನು. ಯಾವಾಗಲಾದರೂ ತರಕಾರಿ ಪಲ್ಯ ಅದು ಇದು ಎಲ್ಲ ತಿಂದು ಬೋರಾಗಿದೆ, ಪೂರಿಗೆ ಸಾಗುನೇ ಮಾಡಿ ಬೋರಾಗಿದೆ ಅನ್ನುವಾಗ ಈ ಥರ ಕಾಬೂಲ್ ಕಡಲೆಕಾಳ್ದು ಈ ಥರ ಗ್ರೇವಿನ ಮಾಡ್ಕೊತೀನಿ. ಚೆನ್ನ ಮಸಾಲ ಮತ್ತು ಚೆನ್ನ ಮಸಾಲನೂ ಸಿಗುತ್ತೆ. ಬೇಕಿದ್ದರೆ ನೀವು ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಚೆನ್ನ ಮಸಾಲನ ಆ್ಯಡ್ ಮಾಡಿಲ್ಲ.
ಪೂರಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು. 2-3 ಪೂರಿ ತಿನ್ನೋರು 5 ಪೂರಿವರೆಗೂ ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.